ಕಾಂಗ್ರೆಸ್ ಪಕ್ಷದಲ್ಲಿ ಸಂಚಲನ ಮೂಡಿಸುವ ಒಂದು ಬಿಗ್ ಡೆವಲಪ್ಮೆಂಟ್. ಅಫ್ಕೋರ್ಸ್ ಈಗ ನಡೀತಾ ಇರೋದೆಲ್ಲ ಎಲ್ಲ ಡೆವಲಪ್ಮೆಂಟ್ಗಳು ಬಿಗ್ ಅಂದರೆ ಬಿಗ್ಗು, ಸ್ಮಾಲ್ ಅಂದರೆ ಸ್ಮಾಲು. ನೀವು ಹೆಂಗೆ ಅನ್ಕೋತೀರಾ ಹಂಗೆ. ಆಪ್ತರ ಜೊತೆ ಸಿಎಂ ಸಿದ್ದರಾಮಯ್ಯ ಪ್ರತ್ಯೇಕ ಮೀಟಿಂಗ್ ಮಾಡಿದ್ದಾರೆ. ಕನಿಂಗ್ಹ್ಯಾಮ್ ರಸ್ತೆಯ ಖಾಸಗಿ ಕಟ್ಟಡದಲ್ಲಿ ನಡೆದಂಥ ಸಭೆ ಇದು ಅಂತ ಹೇಳಲಾಗ್ತಾ ಇದೆ. ಸ್ವತಃ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದಾರೆ. ಯಾರೆಲ್ಲ ಇದ್ದಾರೆ? ಗೃಹ ಸಚಿವ ಪರಮೇಶ್ವರ್, ಭಾರತಿ ಸುರೇಶ್, ಎಚ್ ಸಿ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್, ದಿನೇಶ್ ಗುಂಡೂರಾವ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ನಿಜಕ್ಕೂ ಕೂಡ ಮೀಟಿಂಗ್ ಅಂತ ಹೇಳಿದ ತಕ್ಷಣ ಅದು ಬ್ರೇಕ್ಫಾಸ್ಟ್ ಮೀಟಿಂಗೋ, ಲಂಚ್ ಮೀಟಿಂಗೋ, ಡಿನ್ನರ್ ಮೀಟಿಂಗೋ, ನಾವೇನು ರಾಜಕೀಯ ಮಾತಾಡಿಲ್ಲ ಅಂತ ಹೇಳ್ಬೋದು, ಏನು ಬೆಂಕಿ ಇಲ್ಲದೆ ಸುಮ್ಮನೆ ಹೊಗೆ ಆಡುತ್ತಾ ಅಂತಲೂ ಹೇಳ್ಬೋದು, ಅಥವಾ ಬೆಂಕಿನೇ ಇಲ್ಲ ಅಂತಲೂ ಹೇಳ್ಬೋದು. ನಾಲ್ಗೆಗೆ ಏನಾದರೂ ಮೂಳೆ ಇದೆಯೇ? ಏನಿಲ್ಲ, ಹೆಂಗೆ ಬೇಕಂಗೆ ಹೇಳ್ಬೋದು. ಅವ್ರು ಕೇಳಿದ್ದನ್ನು ನಾವು ಒಪ್ಕೋಬೇಕು, ಅಷ್ಟೇ ಅವರ ಧೋರಣೆ. ಆದರೆ ಜನರಿಗೆ ಅರ್ಥ ಆಗತ್ತೆ ರೀ, ಏನು ನಾವೇನು ಬಾಯಿ ಬಿಟ್ಟು ಸಿಕ್ಕಾಪಟ್ಟೆ ಉಪ್ಪು ಖಾರ ಹಾಕೋ ಅವಶ್ಯಕತೆ ಏನಿಲ್ಲ. ಏನು ನಡೀತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದೀವಿ. ಆಮೇಲೆ ನಮಗೆ ಬೇಗ ಸುದ್ದಿ ಸಿಗೋದ್ರಿಂದ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆದರೆ ಈ ಪ್ರತ್ಯೇಕ ಮೀಟಿಂಗ್, ಬಣ ರಾಜಕೀಯ ಇಲ್ಲ ಅಂತ ಹೇಳ್ಬಿಡ್ಲಿ. ಅವ್ರು ಹೌದು ಇಲ್ಲ ಅಂತ ಹೇಳ್ತಾರೆ, ಆದರೆ ಬಣ ರಾಜಕೀಯ ಇರೋದು ಸತ್ಯ ಅನ್ನುವ ಸತ್ಯ ಜನರಿಗೆ ಗೊತ್ತಿದೆ. ಆ ನಡವಳಿಕೆಗಳು ಕೂಡ ರಾಜಕಾರಣಿಗಳಲ್ಲಿ ವ್ಯಕ್ತ ಆಗ್ತಾ ಇದ್ದಾವೆ. ಆಫ್ ದ ರೆಕಾರ್ಡ್ ಒಂದು ಮಾತಾಡ್ತಾರೆ, ಆನ್ ದ ರೆಕಾರ್ಡ್ ಒಂದು ಮಾತಾಡ್ತಾರೆ, ಏನು ಮಾಡೋಂಗಿಲ್ಲ. ದಿಸ್ ಈಸ್ ವಾಟ್ ಹ್ಯಾಪನಿಂಗ್. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧವೇ ಸಿಎಂ ಪ್ರತ್ಯೇಕ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಅನ್ನುವ ಇನ್ಸೈಡ್ ಸ್ಟೋರಿ ನಿಮ್ಮ ಅಶ್ವವೇಗ ನ್ಯೂಸ್ಗೆ ಲಭ್ಯ ಆಗ್ತಾ ಇದೆ. ಮುಸ್ಲಿಂ ಸಮುದಾಯ ಮುನಿಸಿಕೊಂಡಿದೆ, ಹೌದು, ಸಾರಿ ಹೇಳ್ತಾ ಇದ್ದೇವೆ. ಪ್ರಸಕ್ತ ಬೆಳವಣಿಗೆಗಳು ಹೀಗೆ ಮುಂದುವರೆದ್ರೆ 2028ರ ಚುನಾವಣೆಗೆ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ. ಇದು ಹೀಗೆ ಮುಂದುವರೆದ್ರೆ ಕಷ್ಟ ಆಗುತ್ತೆ, ಹಿರಿಯ ನಾಯಕರ ಅಸ್ತಿತ್ವಕ್ಕೂ ಕುತ್ತು ಬರುತ್ತೆ. ಈ ಎಲ್ಲ ಅಂಶಗಳು ಚರ್ಚೆಗೆ ಬಂದಿದ್ದಾವೆ. ಸಿಎಂ ತಕ್ಷಣ ಮಧ್ಯಪ್ರವೇಶಿಸಬೇಕು. ಸಿಎಂ ಸರ್, ನಿಮ್ಮ ಮೌನ ಸರಿಯಲ್ಲ, ನೀವು ಮಾತಾಡಬೇಕು, ನೀವು ಅಸಲಿ ಟಗರಾಗಬೇಕು ಅಂತ ಹೇಳ್ತಿದ್ದಾರಂತೆ. ನಿಮ್ಮ ಮೌನದಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಸಿಎಂ ಸಿದ್ದರಾಮಯ್ಯಗೆ ಆಪ್ತ ಸಚಿವರ ಸಲಹೆ, ಸೂಚನೆ ಮತ್ತು ಒತ್ತಡ. ಹೀಗಾಗಿ ಈ ಒಂದು ಸಭೆ ಖಂಡಿತವಾಗ್ಲೂ ಸಂಚಲನ ಮೂಡಿಸಿದೆ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರದು ಅನ್ನೋದು ಸದ್ಯದ ವಾದ. ಡಿ ಕೆ ಶಿವಕುಮಾರ್ ಅವರು ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ, ಅದು ಸರಿಯಲ್ಲ. ಯಾಕಂತ ಹೇಳಿದ್ರೆ ಪಕ್ಷದಿಂದ ವಜಾ ಮಾಡೋದು, ಮುನಿಸ್ಕೊಳ್ಳೋದು, ಇಸ್ ಇಟ್ ಫೇರ್? ಇಟ್ ವಿಲ್ ನಾಟ್ ಗಿವ್ ಗುಡ್ ಮೆಸೇಜ್. ಇದು ಪಕ್ಷದ ಪರವಾಗಿ ಸಂದೇಶ ರವಾನೆ ಮಾಡಲ್ಲ, ಪಕ್ಷಕ್ಕೆ ಪ್ರಾಬ್ಲಮ್ ಆಗುತ್ತೆ. ನೀವು ಸುಮ್ಮನೆ ಇದ್ರೆ ಸರಿಯಲ್ಲ. ಸಿದ್ದರಾಮಯ್ಯನವರೇ, ಮುಖ್ಯಮಂತ್ರಿಗಳೇ, ನಿಮ್ಮ ಮೌನ ಸರಿಯಲ್ಲ ಅನ್ನುವ ಮಾತುಗಳನ್ನು ಅವರ ಅತ್ಯಾತ್ಮರು, ಆತ್ಮೀಯರು ಹೇಳಿದ್ದಾರೆ ಅನ್ನೋದು ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಮತ್ತು ಸುದ್ದಿ. ನೋಡಿ, ಚುನಾವಣೆ ಪ್ರಜಾಪ್ರಭುತ್ವದ ಹಬ್ಬ, ಆದರೆ ಹಬ್ಬ ಎಲ್ಲ ಗಬ್ಬಾಗ್ತಾ ಇದೆ. ಏನು ಡೆವಲಪ್ಮೆಂಟ್ಸ್ ಬಿಟ್ಟು ಬರೀ ಇವೇ ಆಗ್ತಿದೆ. ಡೆವಲಪ್ಮೆಂಟ್ ಅಂದರೆ ರಾಜಕೀಯ ಬೆಳವಣಿಗೆಗಳು ಬೇರೆ, ಆದರೆ ರಸ್ತೆ, ಚರಂಡಿ, ಆರೋಗ್ಯ, ಶಿಕ್ಷಣ, ಉದ್ಯೋಗ, ಟ್ರಾಫಿಕ್ ಸಮಸ್ಯೆ ಇವೆಲ್ಲ ಚರ್ಚೆಗೆ, ಭಾಷಣಕ್ಕೆ ಮಾತ್ರ ಉಪಯೋಗ ಆಗ್ತಾ ಇದ್ದಾವೆ. ಆದರೆ ಒಳಗೆ ನಡೀತಾ ಇರೋದೇ ಬೇರೆ ಅನ್ನೋದನ್ನು ನಾವು ಸಾರಿ ಹೇಳಬೇಕಾಗಿಲ್ಲ, ಅದರ ಅವಶ್ಯಕತೆ ಇಲ್ಲ. ಆದರೆ ಅದನ್ನು ರಿಮೈಂಡ್ ಮಾಡ್ತಾ ಇದ್ದೀವಿ ಅಷ್ಟೇ. ಓಕೆ, ಏನೀಗ ನೆಕ್ಸ್ಟು ಜಮೀರ್ ಅಹಮದ್ ಖಾನ್ ಅವರನ್ನು ಕಿಕ್ಔಟ್ ಮಾಡಿದರೆ ಅಥವಾ ಮಂತ್ರಿ ಸ್ಥಾನದಿಂದ ಏನಾದರೂ ವಜಾ ಮಾಡಿದರೆ, ಈಗ ಅಬ್ದುಲ್ ಜಬ್ಬಾರ್ ಮತ್ತು ನಾಸೀರ್ ಅಹಮದ್ ಅವ್ರ ಮೇಲೆ ಕ್ರಮ ಕೈಗೊಂಡ ಹಾಗೆ ಇವ್ರ ಮೇಲೆ ಏನಾದರೂ ಕ್ರಮ ಕೈಗೊಂಡ್ರೆ ನಾವು ಸುಮ್ಮನಿರಲ್ಲ ಅಂತ ಹೇಳಿ ಮುಸ್ಲಿಂ ಸಮುದಾಯದವರು ಈಗ ಸಿಡಿದೆದ್ದಿದ್ದಾರೆ. ಆದರೆ ಸುಮ್ಮನೆ ಸಿಡಿದು ಹೇಳ್ತಾರಾ, ಇವರು ಕುಮ್ಮಕ್ಕಿಲ್ದೆ ಸಿಡಿದು ಹೇಳ್ತಾರಾ ಅನ್ನೋದು ಮತ್ತೊಂದು ಪ್ರಶ್ನೆ. ಜಮೀರ್ ಅಹಮದ್ ಖಾನ್ ಅವರ ಪಡೆ ಹೆಂಗಿದೆ ಅಂತ ಈ ಮೂಲಕ ಒಂದು ದೊಡ್ಡ ಮೆಸೇಜ್ನ ಹೈಕಮಾಂಡ್ಗಾಗಲಿ ರಾಜ್ಯದ ಪ್ರಮುಖ ನಾಯಕರಿಗಾಗಲಿ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರಾ? ನೋಡಿ ಹೆಂಗಿರುತ್ತೆ.
ಅಲ್ಪಸಂಖ್ಯಾತ ಸಮುದಾಯದ ಮುಸ್ಲಿಂ ನಾಯಕರಿಗೆ ಟಿಕೆಟ್ ಕೊಡಿ ಈ ಬಾರಿ ಅಂತ ಹೇಳಿದರು. ಒತ್ತಡ ಆಯ್ತು. ಅವ್ರು ಕೇಳೋದು ತಪ್ಪಲ್ಲ ಅಂತ ಕೂಡ ಎಲ್ಲರೂ ಹೇಳ್ತಿದ್ದಾರೆ. ಆದರೆ ಎಸ್, ಈ ನಡುವೆ ಮತ್ತೊಂದು ಸುದ್ದಿ ಕೂಡ ಈಗ ಸಿಗ್ತಾ ಇದೆ. ಓಕೆ, ಒಂದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲಿಂದ ಈ ಕುರ್ಚಿ ಕದನ ದೊಡ್ಡ ಅಸ್ತ್ರವಾಗಿ ಪ್ರಯೋಗ ಆಯಿತು. ತದನಂತರ ಬೆಳಗಾವಿ ಅಧಿವೇಶನದ ಮುಕ್ತಾಯ ಹಂತದಲ್ಲಿ ನೆಕ್ಸ್ಟ್ ಮುಂದಿನ CM ಆಗೇ ಬಿಡ್ತಾರೆ ಅನ್ನೋದಕ್ಕೆ ಒಂದಿಷ್ಟು ಸಪೋರ್ಟಿವ್ ಡೆವಲಪ್ಮೆಂಟ್ಸ್ ಕೂಡ ನಡೆದವು. ಈಗ ದಾವಣಗೆರೆ ಉಪಚುನಾವಣೆ ಮುಗಿದಿದೆ, ಫಲಿತಾಂಶ ಬಾಕಿ ಇದೆ. ಅದರ ನಡುವೆ ಸಿಕ್ಕಾಪಟ್ಟೆ ಜಂಗಿ ಕುಸ್ತಿಗಳು ನಡೀತಾ ಇದ್ದಾವೆ. ಓಕೆ.